ಘಟನೆ ನಡೆದು ಇವತ್ತಿಗೆ 2 ರಿಂದ 3 ತಾಸು ಆಯಿತು, ಹೆಚ್ಚು ಕಮ್ಮಿ 3 ತಾಸು ಆಯಿತು. ಅಂದರೆ 5-5:30 ಘಟನೆ ನಡೆದಿದೆ. ಇದು 3 ತಾಸು ಆದರೆ ಮಿನಿಸ್ಟರ್ ಎಲ್ಲಿದ್ದಾರೆ ಮತ್ತು ರಾಜ್ಯ ಸರ್ಕಾರ ಎಲ್ಲಿ ಹೋಗೈತಿ ಏನು ನೋಡ್ಬೇಕ್ರಿ ಇದನ್ನ. ರಾಜ್ಯ ಸರ್ಕಾರ ಇವತ್ತು ಒಂದು ಸಕ್ಕರೆ ಮಿನಿಸ್ಟರ್ ಇರ್ತಾರೆ, ಇಷ್ಟೆಲ್ಲ ಸಾವಿರಾರು ಜನ ಸಾವಿರಾರು ಟ್ಯಾಕ್ಟ್ರು ಒಂದು ರೈತರ ಘಟನೆ ನಡೆದೈತೆ ಅಂದ್ರೆ ಇವ್ರು ಮೀಟಿಂಗೇ ಹೆಚ್ಚಾಯ್ತಾ? ಇಂಥ ಘಟನೆ ಒಂದು ರೈತರ ಬಗ್ಗೆ ಕಾಳಜಿ ಇಲ್ಲ, ಕಾಳಜಿ ಇಲ್ಲ, ನಿಷ್ಕಾಳಜಿ ಹೋದ್ರಿಂದ ಒಬ್ಬ ರೈತ ಜೀವದಿಂದ ದವಾಖಾನೆಗೆ ಹೋರಾಡಕತ್ತೇನ್ರಿ ಅವಾಗ ಮೋದಿ ಕಾಲ ಕೊತ್ತು ಉಳಿತಾವಿಲ್ಲ ಆ ಪರಿಸ್ಥಿತಿ ಅದ. ಇದಕ್ಕೆ ಮೇನ್ ಹೊಣೆನ ರೈತ ಮುಖಂಡ್ರ ಅವ್ರು ನಿಜವಾದ ಹೋರಾಟಗಾರ ಆಗಿರಂದ್ರೆ 4 ಮಂದಿ ಬಂದ ಫ್ಯಾಕ್ಟರಿ ಜೋಡಿ ಕೂತು ಮಾತಾಡಿ ಈಗ ರೈತರಿಗೆ ನಮಗೆ ಬಿಲ್ ಒಪ್ಪಿಗೆ ಇಲ್ರಿ, ನೀವು ಫ್ಯಾಕ್ಟ್ರಿ ಬಂದ್ ಮಾಡ್ರಿ ಅಂತೇಳಿ ನಿಜವಾಗ್ಲೂ ಅವ್ರು ಹೋರಾಟಗಾರ ಆಗ್ಯಾರ. ಅದು ಹೇಳ್ಬೇಕಾಗಿತ್ತು. ಮಂದಿ ಕರ್ಕೊಂಡ್ ಬಂದ ಇದು ರೈತರ ಧರ್ಮ ಅಲ್ಲ, ಇದು ರೈತ ಮುಖಂಡ ಧರ್ಮ ಅಲ್ಲ, ರೈತರ ಧರ್ಮ ಅಲ್ಲ. ಅವ್ರು ನುಕ್ಸಾನ್ ಮಾಡಿದ್ರೆ ರೈತರ ನುಕ್ಸಾನ್ ಮಾಡ್ಯಾರ, ಹೊರತಾಗಿ ಫ್ಯಾಕ್ಟ್ರಿ ಏನೂ ಇಲ್ಲ. ಯಾಕಂದ್ರೆ ಅಲ್ರಿ ಗುರ್ಲಾಪುರ ಕ್ರಾಸ್ನಾಗ 10 ದಿವಸ ಹೋರಾಟ ಮಾಡ್ಯಾರ್ರಿ. 10 ದಿವಸ ಮಾಡ್ರಿ ಇಂಥ ದನಿ ಒಂದಾರ ಉಗಾರ ಒಳಗ